ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು UGC 2024 ಆನ್ಲೈನ್ ಪರಿಶೀಲಿಸಿದ ಪಟ್ಟಿಯಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿದ ಮೇಲೆ ಓನ್ಲಿ ಇನ್ಸ್ಟ್ರಕ್ಷನ್ ಅಷ್ಟೇ ಬರ್ತಾ ಇದೆ ಸರ್, ಉಳಿದಿದ್ದೇನು ಬರ್ತಾ ಇಲ್ಲ, ನಾವು KEAಗೆ ಹೋಗಬೇಕಾ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಇಲ್ಲಿ 2 ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ಏನಂತಂದರೆ, ನೀವು ಸರಿಯಾಗಿ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್, ಕ್ಯಾಪ್ಚಾವನ್ನು ಹಾಕಿದ ಮೇಲೂ ನಿಮಗೆ ಇನ್ಸ್ಟ್ರಕ್ಷನ್ ಅಷ್ಟೇ ಬರ್ತಾ ಇದ್ದರೆ ಇಟ್ಸ್ ಬೆಟರ್ ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ಟು ಗೋ ಟು KEA ವಿತ್ ಆಲ್ ದ ಡಾಕ್ಯುಮೆಂಟ್ಸ್. ಭಾಳ ಇಂಪಾರ್ಟೆಂಟ್. ಯಾಕಂತಂದರೆ ಏನೂ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಯಾಕಂದರೆ ಇದು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದ್ದರೆ 2-3 ದಿನ ಪ್ರಾಬ್ಲಮ್ ಸಾಲ್ವ್ ಆಗಬೇಕಿತ್ತು. 3-4 ದಿನ ಆದರೂ ಇದು ಹಾಗೇ ಇದೆ ಅಂತ ಅಂದರೆ ನನ್ನ ಸಜೆಷನ್ ಇಷ್ಟೇ, ಹೋಗಿ ಬರೋದು ಬೆಟರ್. ಇದು ಮೊದಲನೇ ಪಾಯಿಂಟು. ಎರಡನೇದಾಗಿ, ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ನಂಬರ್ನ ಹಾಕ್ತಾ ಇದ್ದೀರೋ ಇಲ್ವೋ ಅದನ್ನು ನೋಡ್ಕೊಳ್ಳಿ. ಸೊ ಹಾಕ್ತಾ ಇದ್ದೀರಾ ಇಲ್ವೋ ಅನ್ನೋದನ್ನು ಹೇಗೆ ನೋಡ್ಕೊಳ್ಬೇಕು? ಬಹಳ ಜನ ವಿದ್ಯಾರ್ಥಿಗಳು ಯಾರಿಗೆ ಇನ್ಸ್ಟ್ರಕ್ಷನ್ ಅಷ್ಟೇ ಬರ್ತಾ ಇದೆ ಅವರು ಮಾಡ್ತಾ ಇರೋವಂಥ ಮೇನ್ ಮಿಸ್ಟೇಕ್ ಏನು ಅಂತ ಅಂದರೆ, ಈ ಕೇಸಲ್ಲಿ CET ನಂಬರನ್ನು ಹಾಕ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. CET ನಂಬರನ್ನು ಹಾಕಿದರೆ ಬರೋದಿಲ್ಲ. ಬಹಳ ಇಂಪಾರ್ಟೆಂಟ್ ಇದು. ಸೊ ನೀವು ಏನು ಹಾಕಬೇಕು ಅಂತಂದರೆ, ಅಪ್ಲಿಕೇಶನ್ ನಂಬರ್ ಇಲ್ಲೇನು ಕಾಣಿಸ್ತಾ ಇದೆಯಾ ಈ ಫೋಟೋ ಕೆಳಗಡೆ, ಇದನ್ನು ಹಾಕಬೇಕು. ಇಲ್ಲ ಅಂತಂದರೆ ಅಪ್ಲಿಕೇಶನ್ ನಂಬರ್ ನಿಮಗೆ ಎಲ್ಲಿ ಕಾಣಿಸ್ತದ ಅಂದರೆ, ಈ ರೀತಿ ನೀವು KE ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡಿದ ಮೇಲೆ ಈ ಕಾರ್ನರಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇದೆ. ಈ ಅಪ್ಲಿಕೇಶನ್ ನಂಬರ್ನ ಹಾಕಿದರೆ ಮಾತ್ರ ನಿಮಗೆ ಕರೆಕ್ಟಾಗಿ ಬರ್ತದೆ. ಸೊ ಈ ಅಪ್ಲಿಕೇಶನ್ ನಂಬರ್ನ ಹಾಕಿ. KCETಯ ಹಾಲ್ ಟಿಕೆಟ್ ನಂಬರನ್ನು ಹಾಕೋದಕ್ಕೆ ಹೋಗಬೇಡಿ. ಈ CET ನಂಬರ್ನ ಹಾಕೋದಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ನಂಬರ್ನ ಹಾಕಿ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬಹುದು. ಮ್ಯಾಕ್ಸಿಮಮ್ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಅಂತಹ ಕೇಸಲ್ಲಿ ಅಪ್ಲಿಕೇಶನ್ ನಂಬರ್ ಕರೆಕ್ಟಾಗಿ ಹಾಕಿದ ಮೇಲೇನೂ, ಡೇಟ್ ಆಫ್ ಬರ್ತ್ ಹಾಕಿದ ಮೇಲೇನೂ, ನೀವು ಕ್ಯಾಪ್ಚಾವನ್ನು ಹಾಕಿದ ಮೇಲೆ ಸರ್ಚ್ ಅಂತ ಕೊಟ್ಟಾಗ ಇನ್ಸ್ಟ್ರಕ್ಷನ್ ಅಷ್ಟೇ ಬರ್ತಾ ಇದ್ದರೆ ಇಟ್ಸ್ ಬೆಟರ್ ಟು ಗೋ ಟು KEA ಅಕಾರ್ಡಿಂಗ್ ಟು ಯುವರ್ CET ರೋಲ್ ನಂಬರ್, ಅಂದರೆ ರ್ಯಾಂಕ್ ನಂಬರ್. ವೆರಿ ಇಂಪಾರ್ಟೆಂಟ್. ಇದು CET ಎಕ್ಸಾಮಿನೇಷನ್ ಬರೆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಬರ್ತದೆ ಹೊರತು, ನೀವು CETಯನ್ನೇ ಬರೆದಿಲ್ಲ, ಓನ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದ್ದೀರಿ, ನೌ ಯು ಆರ್ ವೇಟಿಂಗ್ ಫಾರ್ ನೀಟ್ ಕೌನ್ಸಿಲಿಂಗ್ ಅಂತ ಅಂದರೆ, ಸೊ ನಿಮಗೆ ಇಲ್ಲಿ ಇನ್ಸ್ಟ್ರಕ್ಷನ್ ಅಷ್ಟೇ ಬರ್ತದೆ, ಮತ್ತೇನೂ ಬರೋದಿಲ್ಲ. ಇವು 3 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಒಂದನೇದಾಗಿ, ನೀವು KCETಯನ್ನು ಬರೆದಿಲ್ಲ ಅಂದರೆ ಇದರಲ್ಲಿ ಅಪ್ಲಿಕೇಶನ್ ನಂಬರ್ ಕರೆಕ್ಟಾಗಿ ಹಾಕಿದರೂ ಬರೋದಿಲ್ಲ. ಎರಡನೇದಾಗಿ, ಅಪ್ಲಿಕೇಶನ್ ನಂಬರ್ನ ಕರೆಕ್ಟಾಗಿ ಹಾಕಿ. KCET ಅಪ್ಲಿಕೇಶನ್ ನಂಬರ್ ಹಾಕಿ. KCET ಹಾಲ್ ಟಿಕೆಟ್ ನಂಬರ್ ಹಾಕಬೇಡಿ. ಮೂರನೇದಾಗಿ, ನೀವು KCET ಎಕ್ಸಾಮನ್ನು ಬರೆದಿರ್ತೀರಿ, ಅಪ್ಲಿಕೇಶನ್ ನಂಬರ್ನು ಕರೆಕ್ಟಾಗಿ ಹಾಕಿರ್ತೀರಿ, ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಹಾಕಿರ್ತೀರಿ, ಆದರೂ ಕೂಡ ನಿಮಗೆ ಓನ್ಲಿ ಇನ್ಸ್ಟ್ರಕ್ಷನ್ ಬರ್ತಾ ಇದೆ, ಕೆಳಗಡೆ ಏನೂ ಬರ್ತಾ ಇಲ್ಲ ಅಂದರೆ ಇಟ್ಸ್ ಬೆಟರ್ ಟು ಗೋ ಟು KEA ಆ್ಯಂಡ್ ಟೇಕ್ ದ ಕ್ಲಾರಿಫಿಕೇಷನ್ ಅಬೌಟ್ ಇಟ್. ಸೊ ಇದಿಷ್ಟು ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.